ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಬೀಚ್ ಕಂಡಳ್ಳಿ ಪ್ರಚದ್ರ ಪಕ್ಕದಲ್ಲಿ ಒಂದು ತಿಥಿ ಊಟ 150 ಜನ ಊಟಕ್ಕೆ ಹೋಗಿ ರಾತ್ರಿ ಹೋಗಿ ಎಲ್ಲ ತರಕಾರಿ ಬಿಡಿಸ್ಬಿಟ್ಟು ಬಂದಿದ್ರಿ. ಮತ್ತೆ ಅವ್ರು ಅಲ್ಲೇ ಇರೋದು. ಒಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಹೋಗಿದ್ವಿ. ಹೋಗ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ಹಚ್ಕೊಂಡೆ ಎಲ್ಲ ಐಟಮ್ ಕೂಡ ಜೋಡಿಸ್ಕೊಂಡೆ. ರಾತ್ರಿ ಮಿಕ್ಸಿಗೆ ಹಾಕ್ಬಿಟ್ಟು ಹೊರಟೋಗಿದ್ವಿ ಎಲ್ಲಾನು. ಬೆಳಿಗ್ಗೆ ಬಂದೆಲ್ಲ ಹಿಂಗೆ ತರ್ತಾ ಇದ್ದೆ ನಮ್ಮ ಹುಡುಗ. ನಾನು ಪಾಯಸಕ್ಕೆ ಜೀರಾ ರೈಸ್ ಅಕ್ಕಿ ಕೂಡ ನೆನೆಸಿದ್ದೆ. ಮತ್ತೆ ಟಿಫನ್ ಚಿತ್ರಾನ್ನ ಕೂಡ ಅಕ್ಕಿ ಕೂಡ ಇಕ್ಕಿದ್ದೆ. ಅನ್ನ ಕೂಡ ಆಯ್ತು. ಮತ್ತೆ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ ಟಿಫನ್ಗೆ. ಮತ್ತೆ ಅಕ್ಕಿ ಪಾಯಸ ಕೂಡ ಇಕ್ಕಿದ್ದೀನಿ ಈ ಕಡೆ. ಮತ್ತೆ ಈ ಕಡೆ ಬಂದು ರಸಂ ಕೂಡ ಆಯ್ತು. ಈ ಕಡೆ ಚಿಕನ್ ಸಾರು ಇಕ್ಕಿದ್ದೀನಿ. ಈ ಕಡೆ ಬಂದು ಬಿರಿಯಾನಿ ಕೂಡ ಇಕ್ಕಿದ್ದೀನಿ ಚಿಕನ್ ಬಿರಿಯಾನಿಗೆ. ಎಲ್ಲ ಆಯ್ತು. ನೀರು ಕೂಡ ಹಾಕಿ ಕುದಿಯಕ್ಕೆ ಅಕ್ಕಿ ಕೂಡ ಹಾಕಿದ್ದೀನಿ. ಈ ಕಡೆ ಚಿಕನ್ ಗ್ರೇವಿ ಕೂಡ ಆಯ್ತು. ಚಿಕನ್ ಮಸಾಲ ಮತ್ತೆ ಚಿಕನ್ ಫ್ರೈ ಒಂದು 5 ಕೆಜಿ ಮಾಡ್ತಾ ಇದ್ದೀನಿ. ಮತ್ತೆ ಮಟನ್ ಕೂಡ ಬಂತು. ಮಟನ್ ಒಂದು 15 ಕೆಜಿ 20 ಕೆಜಿ ಮಟನ್ ಬಂದಿತ್ತು. ಅದು ಕೂಡ ಮಾಡಿದೆ. ಲಾಸ್ಟಲ್ಲಿ ಮುದ್ದೆ ಕೂಡ ಮಾಡಿಕೊಟ್ಟೆ. ಇದು ಯೂಟ್ಯೂಬಲ್ಲಿ ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ. ಬೇಕಾದ್ರೆ ನೋಡ್ಕೊಳ್ಳಿ, ಚೆನ್ನಾಗಿದೆ. ಎಲ್ಲರೂ ಮುದ್ದೆ ತೋಳಿಸ್ಬಿಟ್ಟು ಅವರೆಲ್ಲ ಮುದ್ದೆ ಮಾಡ್ತಾ ಇದ್ರು. ಲೇಡೀಸ್ ಎಲ್ಲ ಬಂದು ಇದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಯಾವ ಥರ ಉಪಯೋಗಿಸಲ್ಲ ನಾವು. ಯಾರು ಉಪಯೋಗಿಸಬೇಡಿ ಪ್ಲೀಸ್. ಮತ್ತೆ ಮಟನ್ ಸಾರು ಮಾಡಿದ್ದೆ. ಇದು ಮಟನ್ ಸಾರು, ಇದು ಚಿಕನ್ ಮಸಾಲ ಮತ್ತೆ ಪಾಯಸ ಕೂಡ ಮಾಡಿದ್ದೆ. ರಸಂ ಕೂಡ ಮಾಡಿದ್ದೆ. ಚಿಕನ್ ಒಂದು 5 ಕೆಜಿ ಗ್ರೀನ್ ಚಿಕನ್ ಮಾಡಿದ್ದೆ. ಮತ್ತೆ ವೈಟ್ ರೈಸ್ ಬಿರಿಯಾನಿ ಮತ್ತೆ ವೈಟ್ ರೈಸು, ಬೋಟಿ ಬ್ರೆಡ್ ಫ್ರೈ, ಮೊಸರು ಬಜ್ಜಿ, ಮುದ್ದೆ, ಸಾಲಿಡು, ಆಮೇಲೆ ಈರುಳ್ಳಿ ಸೌತೆಕಾಯಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಪ್ಲೀಸ್. ಥ್ಯಾಂಕ್ ಯು.